ಹಲೋ. ಈ ವಿಡಿಯೋ ಒಂದು ಹೆಣ್ಣಿನ ಕಣ್ಣೀರಿನ ಒಂದು ಕಥೆ. ಇದು ಒಂದು ಹೆಣ್ಣಿಂದು ಕಣ್ಣೀರಿನ ಕಥೆ. ಇದು ಆ್ಯಕ್ಚುಲಿ ಇದು ಆದ ಘಟನೆ. ಇದು ಸ್ಟೋರಿ ಸ್ವಲ್ಪ ದಯವಿಟ್ಟು ಪೂರ್ತಿ ಕೇಳ್ರಿ. ಇದು ಹ್ಯಾಂಗಾತು ಎದಕ್ಕಾತು ಅಂತ ಅನ್ನೋದು. ಬಡ ಹುಡುಗಿ ಸಾಲಿ ಕಲ್ಯಾಗ, ಸಿಟಿ ಒಳಗೆ ಸಾಲಿ ಕಲ್ಯಾಗ ಭಾಳ ಶಾಣಾಗಿದ್ದು. ಸಾಲಿಯಾಗಕ್ಕಿ ದೊಡ್ಡ ಪಾರ್ಟಿ, ರಿಚ್ ಪಾರ್ಟಿ ಹುಡುಗ. ಸ್ವಲ್ಪ ಬಡ ಹುಡುಗಿ ನೋಡಾಕ ಚಂದ ಇದ್ಲಕ್ಕಿ. ನಿಂದ ಇವಾಗ ಶ್ರೀಮಂತ ಬಿದ್ದ ಆಕಿನ್ನ ಲವ್ನು ಮಾಡ್ದ. ಆಕಿನ ಜೊತೆ ಅತಿ ಭಾರಿ ನ್ಯಾಯವಾಗಿ ನಡೆಯಕತ್ತ. ಹುಡುಗಿಕ್ಕೆ ಅವು ಭಾಳ ನಂಬಿದ್ಲು. ನಮ್ಮಿಂದ ಈಗ ದಿವ್ಸಗಳು ಹೋದಂಗೆ ಮದುವೆ ಆಗ್ಬೇಕಲ್ಲ. ಮದುವೆ ಆಗುವಂಥ ಸ್ಥಿತಿಗೆ ಬಂತದು. ದಯವಿಟ್ಟು ನನಗೆ ನೀ ಏನಾರ ಮಾಡ್ಕೇಸಿ ಲಗ್ನ ಮಾಡ್ಕೋದು. ಹಿಂಗೆ ತಿರ್ಗಾಡ್ಕೊಂತ ಹಿಂಗೆ ಹೋದೆಪ್ಪ ಅಂತಂದ್ರೆ ನಮ್ಮ ಮನ್ಯಾಗ ನಾವು ಬಡ್ರು, ನಮ್ಮ ಕೈಲಿ ಆಗೋದಿಲ್ಲ. ಯಾಕಂದ್ರೆ ನಮ್ಮ ತಾಯಿ ತಂದೆ ಭಾಳ ಕಷ್ಟಪಟ್ಟಾರ. ನಂಗೆ ಸಾಲಿ ಕಲಿಸ್ಬೇಕಂದ್ರೆ ಭಾಳ ಕಷ್ಟಪಟ್ಟಾರ. ನಂಗೆ ಹಾಸ್ಟೆಲ್ ಫೀಸು, ಆಮೇಲೆ ನನ್ನ ಸಾಲಿ ಫೀಸ್ ಕಟ್ಟೋದೇ ರಗಡಾಗ್ಯದ. ತಂದ ಇವಾಗ ಶ್ರೀಮಂತರ ಮಗ ಏನಂದ, ಯಾಕಲ್ಲ ನಾನು ಮಾಡ್ಕೊತೀನಿ ಅಂತ ಹೇಳಿಲ್ಲ. ನಾನು ಮಾಡ್ಕೊತೀನಿ. ಇವತ್ತು ನಮ್ಮ ಅಪ್ಪನ ಕೂಡ ಮಾತಾಡ್ತೀನಿ. ಇವತ್ತು ನಮ್ಮ ಮನೆಗೆ ಹೋಗಂಬ ಅಂತ ಕೇಸಿ ದೊಡ್ಡ ಶ್ರೀಮಂತ ಕರ್ಕೊಂಡು ಹೋದ. ಅವ್ರ ತಂದು ಏನು ಹೇಳ್ದ, ಇವು ನಮ್ಮ ಲೆವೆಲ್ ಅಲ್ಲಿ ಇವ್ರದು ಬಡಸುವ ಮಕ್ಕಳು. ನಮ್ಮಂತರ ಶ್ರೀಮಂತರಿಂದ ಇಂಥ ಬಡ್ರ ಬಿದ್ದ ಮದುವೆ ಮಾಡ್ಕೊಳ್ಳೋದು, ಇಂಥ ಆಸೆ ಹುಟ್ಟಿಸ್ತಾರೆ ನಿಮ್ಗೆ. ಅದು ಹಿಂಗಾಗೆ ಬಡ್ರಿ ಶ್ರೀಮಂತರು ಬಡ್ರ ಜೀವನ ತಿನ್ನಾಕನೇ ಹುಟ್ಟಿರ್ತಾರೆ ಸುಳ ಮಕ್ಕಳು ಇವ್ರು ಅಂತ ಕೇಸಿ ಆ ಹುಡುಗಿಗೆ ಹುಡುಗನು ಬೈದ ಕೇಸಿ ಆ ಹುಡುಗಿಗೆ ಹೊಳ್ಳಿ ವಾಪಸ್ ಮನೆಗೆ ಕಳಿಸ್ತಾನ. ಹುಡುಗಿಗೆ ಮನ್ಯಾಗ ಕಳಿಸಿ ಅಂತ ಹೇಳ್ತಾನವ. ನೀನು ಇದು ಬಿಡಬೇಕು, ಈ ಹುಡುಗಿ ಹಿಂದೆ ನಾದ ಬಿಟ್ಬಿಡು, ಸಾಕು ನಿನಗೆ ಗೊತ್ತಾಗಂಗಿಲ್ಲ. ನಮ್ಮ ಲೆವೆಲ್ ಏನೈತೆ, ನಾವು ಎಲ್ಲೇ ನಮ್ಮ ಏಸ್ ಕಾರು ಏಸ್ ಬಂಗ್ಲೆ ಏನೇನೋ ನಮ್ಮ ಆಸ್ತಿನೇ ನಮ್ಗೆ ನೆನಪಿಲ್ಲ. ಅಂತ ಹೋಗೋಗ್ರಾಗ ಒಂದು ಗುಡಿಸಲಾಗಿರೋ ಹುಡುಗಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ನೀನು ಸ್ವಲ್ಪರ ಬುದ್ಧಿ ಐತೇನ ಅಂತ ಕೇಸಿ ತಂದೆ ಬೈತಾನ. ಅಪ್ಪ ಗುಡಿಸಲಾಗಿದ್ರು ಆಕೆ ಮನಸ್ಸು ಭಾಳ ವಿಶಾಲವಾದ ಮನಸ್ಸು ಐತೆ, ಭಾಳ ದೊಡ್ಡ ಒಳ್ಳೆ ಗುಣದಾಗಿದ್ದಾಳೆ ಅಂತ ಹೇಳ್ತಾನೆ. ಪಾಪ ಹುಡುಗನು ಭಾರಿ ಹೇಳ್ತಾನ. ಹೇಳಿದ್ರೆ ಆಗೋದಿಲ್ಲ ಅಂತ ಕೇಸಿ ಕೈ ಬಿಡ್ತಾನೆ. ಆಟದಾಗ ಇವನು ಸ್ವಲ್ಪ ಶ್ರೀಮಂತ, ದೊಡ್ಡ ಹೈ ಲೆವೆಲ್ ಲೆಕ್ಕನೇ ಸ್ವಲ್ಪ ವಿಚಾರ ಮಾಡ್ತಾನೆ ಹುಡುಗನು. ನಮ್ಮ ಅಪ್ಪನು ಶ್ರೀಮಂತರ ಬಗ್ಗೆ ಹೇಳ್ತಾನೆ. ಹೋಲ್ ಬಿಡಪ್ಪ ಅಂತ ಕೇಸಿ ಹುಡುಗಿಗೆ ಕೈ ಬಿಟ್ಬಿಡ್ತಾನೆ. ಹುಡುಗಿ ಕೈ ಬಿಟ್ಟಿಂದ ದಿವ್ಸಗಳು ಹೋತಾವ. ಇವಾಗೂ ಒಂದು ಶ್ರೀಮಂತರ ಮದುವೆ ಮಾಡಿ ಕೇಸಿ ಹೆಣ್ಣು ತೆಗೆದು ಮದುವೆ ಮಾಡ್ತಾರೆ. ಅನಿವಾರ್ಯ ಕಾರಣಗಳಿಂದ ಆಕಿ ಒಂದು ನಡಿ ಟೈಮ್ನಾಗ ಒಂದು ಆಕ್ಸಿಡೆಂಟ್ ಆಗಿ ಆಕಿ ಸ್ಪಾಟ್ನಾಗ ಔಟ್ ಆಗಿ ಹೋಗ್ಬಿಡ್ತಾಳ. ಅದೊಂದು ಪೆಟ್ಟು ಇದೊಂದು ಪೆಟ್ಟು ಆದ್ರೂ ಇಕ್ಕಿನ ಹೊರಗನಾಗ ಇರ್ತಾನವ. ಆಗ ಇಕ್ಕಿಗೆ ಒಂದು ಮಗು ಹುಟ್ಟಿರ್ತದ. ಆ ಟೈಮ್ನಾಗ ಇಕ್ಕಿಗೆ ಇವ ಬಿಟ್ರು ಇವನೊಂದು ಹೊಟ್ಟ್ಯಾಗ ಇವನ ಮಗು ಅವನ ಮಗು ಆಕಿನ ಹೊಟ್ಟ್ಯಾಗ ಬೆಳೆದಿರ್ತದ. ಸುಮಾರು ಒಂದು 7ರಿಂದ 8 ವರ್ಷದ ಕೂಸಿರ್ತದ, ಹೆಣ್ಣು ಮಗು ಇರ್ತದ. ಸಟಕ್ಕನಂಗೆ ಆಕಿಗೆ ಅವ್ರ ತಾಯಿಗೆ ಆಕಿಗೆ ಏನಾಗ್ಬಿಡ್ತದ, ಅವರೆಲ್ಲ ಬಡ್ರ ಇರ್ತಾರ. ಅವರೆಲ್ಲ ಮಾಡ್ಕೇಸಿ ಹಿಂಗೆಲ್ಲ ಹಾಕೇಸಿ ಅವರೆಲ್ಲ ಅವ್ರ ತಂದೆ ಸತ್ತೋಗಿರ್ತಾರ. ಇದು ಒಂದು ಹುಡುಗಿ ತೊಗೊಂಡು ಜೀವನ ಮಾಡ್ತಿದ್ದಾಳ. ಈಕಿಗೆ ಏನಾಗ್ಬಿಡ್ತಪ್ಪ ಅಂತಂದ್ರೆ ಸ್ಪಾಟ್ನಾಗ TB ಅಟ್ಯಾಕ್ ಆಗ್ಬಿಡ್ತದ. TB ಅಟ್ಯಾಕ್ ಆದಾಗ ಏನು ಮಾಡ್ತಾಳೆ ಆಕಿ, ದಿವಸ ಒಂದು ಕಾಲ ಪೇಪರ್ ಮಾರೋದು, ಏನೋ ಒಂದು ಶೇಂಗದ ಮಾರೋದು, ಹಿಂಗೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾಳೆ. ಮನೆಗಳಿಗೆ ಹೋಗ್ತಿರ್ತಾರ. ಥೋಡೆ ಮನೆಗೆ ಅವ್ರ ಮನೆಯವ್ರು ಅಂತಿರ್ತಾರೆ. ಥೋಡೆ ಮಂದಿ ತೊಗೊಂತಿರ್ತಾರ, ಥೋಡೆ ಮಂದಿ ಮುಂದೆ ಕಳಿಸ್ತಿರ್ತಾರ. ಏನು ಮಾಡೋಕಪ್ಪ ಅಂತ ಕೇಸಿ ಹುಡುಗಿ ಹಂಗಂತಾಳ. ಒಂದು ದೊಡ್ಡದೊಂದು ಮನೆ ಕಾಣುತ್ತೆ. ಆ ಮನ್ಯಾಗ ಓದಿರ್ತಾಳ. ಒಟ್ಟು ದೊಡ್ಡ ಮನೆ ಅದು. ಓದಿರ್ತಾಳ. ಕೇಳಂಗಿಲ್ಲ. ಹಿಂಗೆ ನೋಡ್ತಾಳೆ ಹುಡುಗಿ. ಬೆಲ್ ಕಾಣುತ್ತಾ, ಬೆಲ್ ಹೊಡಿತಾಳ. ಬೆಲ್ ಹೊಡೆದ್ರೇನ ಪ್ರತಿಧ್ವನಿ ಬರುತ್ತೆ ಅಲ್ಲಿದ್ದ. ಬರ್ತೀವಿ, ಯಾರು ಬಂದವರು ಬರ್ತೀವಿ ನಿಂದಿರ ಅಂತ ಕೇಸಿ ಪ್ರತಿಧ್ವನಿ ಬರುತ್ತೆ ಅಲ್ಲಿದ್ದ. ಹೊಳ್ಳಿ ಬಂದ ಮತ್ತೆ ನಿಂದಿರ್ತದೆ ಹುಡುಗಿ. ಏನೂ ಬರಂಗಿಲ್ಲ ಅಂದ್ರೆ ಲಟ್ಟ ಮನೆ ಇರ್ತದೆ. ಅದು ಏನೂ ಬರಂಗಿಲ್ಲ ಧ್ವನಿ. ಮತ್ತೆ ಒಳ್ಳೆ ಊಟ ನೋಡ್ತಾ ಮತ್ತೆ ಸ್ವಲ್ಪ ಅದೇ ಸಪ್ಲೈನೇ ಬರ್ತದೆ. ಬಂದು ನಿಂದಿರ ಅಂತ ಕೇಸಿ ಬರ್ತದೆ. ಅವಾಗ ಬರ್ತಾನೆ, ಬಂದು ನೋಡ್ತಾನ. ಅವನೇ ಅವಾಗ ಬಂದು ಕೇಸಿ ಯಾಕೆ ಏನಾತಮ್ಮ ಅಂತಂದ್ರೆ, ಹಿಂಗೆ ನಾ ಹಣ್ಣು ಮಾರಾಕತ್ತೀನಿ,
ತೊಗೊಂತೀರಿ ಏನೋ ಅಂತ ಕೇಸ್ ಕೇಳಿಸಿ ಚಲೋ ಅದ ರೀ ಹಣ್ಣು ತೊಗೋರಿ ಬೆಸ್ಟ್ ಚಂದ ಇರ್ತಾವೆ ತಿನ್ನಾಗ ಬಾಳೆ ಅಂತ ಕೇಸ್ ಅಂತ. ನೀನು ಸಾಲಿ ಕಲಿ ವಯಸ್ಸಿನಾಗ ಈ ಟೈಪ್ ಮಾಡ್ತೀಯಲ್ಲ ಅಂತಂದರೆ, ಇಲ್ಲ ನಮ್ಮ ಮಮ್ಮಿಗೆ ಹಂಗೆ ಆರಾಮಿಲ್ಲ ಅದ್ರ ಸಲುವಾಗಿ ನಾನು ಇವು ಹಣ್ಣು ಗಿಣ್ಣು ಮಾಡಿ ಕೇಸಿ ನಾವು ಜೀವನ ಮಾಡ್ತೀವಿ ನಾವು ಅಂತ. ಹೌದಾ ಅಂತ ಕೇಸಿ ಅವ್ನು ಮನ್ಯಾಗ ಕರ್ಕೊಂಡು ಹೋಗ್ತಾನ. ಮನೆಗೆ ದೊಡ್ಡ ಮನ್ಯಾಗ ಕರ್ಕೊಂಡು ಹುಡುಗಿ ನೀರು ತಂದು ಕೇಸಿ ಕೊಡ್ತಾನೆ. ನೀರು ತರೋರಾಗನೇ ಆ ಹುಡುಗಿ ತಾಯಿ ಫೋಟೋ ಕಾಣುತ್ತಾಳೆ ಮನ್ಯಾಗ. ತಾಯಿ ಫೋಟೋ ಕಂಡಳೆ ನಾವು ಕೈ ಹಿಡಿದು ಕೇಳ್ತಾಳ, ಈ ಫೋಟೋ ನಿಮ್ಮ ಮನೆಯಾಗ ಯಾಕೆ ಐತಿ ಅಂತ ಕೇಳ್ತಾಳ. ಯಾರು ಇವರು ಅಂತಂದ್ರೆ, ಇವು ನಮ್ಮ ಮಮ್ಮಿ ಈಕಿ ನಮ್ಮವ್ವ, ಈ ಫೋಟೋ ನಿಮ್ಮ ಮನೆಯಾಗ ಯಾಕೆ ಬಂತು ಹೆಂಗೆ ಅಂತಂದ್ರೆ ಭಾಳ ಶಾಕ್ ಆಗ್ತದೆ ಒಮ್ಮರಿಗೆ. ಭಾಳ ಕಣ್ಣಾಗ ನೀರು ಭಯಂಕರ ತ್ರಾಸು ತೊಗೊಂತಾನ. ಭಾಳ ತ್ರಾಸು ತೊಗೊಂಡು ಕಣ್ಣಾಗ ನೀರು ಹಾಕಿ ಅಳ್ತಿರ್ತಾನ. ಆ ಹುಡುಗಿ ತಪ್ಕೊಂತಾನ, ಲಾ ತಪ್ಕೊಂತ ಕೇಸಿ ಹೇಳ್ತಾನ, ಆಯ್ತವಾ ಈಗ ಯಾವ ಕಷ್ಟನೂ ಇಲ್ಲ, ಈಗ ನಿಮ್ಮ ಮಮ್ಮಿ ಎಲ್ಲಿದಾಳ ಅಲ್ಲಿ ಹೋಗ್ಬಿಡಿ ಅಂತ. ಹಂಗೆ ಮನ್ಯಾಗ ದೊಡ್ಡ ಶ್ರೀಮಂತ ಮನ್ಯಾಗ ಒಬ್ಬ ಡ್ರೈವರ್ ಇರ್ತಾನ. ಆ ಡ್ರೈವರ್ಗೆ ಹೇಳ್ತಾನೆ ಗಾಡಿ ಚಾಲು ಮಾಡೋದು ಕೇಸಿ ಗಾಡಿ ತೊಗೊಂಡು ಆ ಹುಡುಗಿ ಮುಂದೆ ಕರ್ಕೊಂಡು, ಹುಡುಗಿ ಮಗಳು ಕೈ ಪಪ್ಪನ ಬಿಡಂಗಿಲ್ಲ, ತಪ್ಕೊಂಡು ಕುಂತು ಬಿಡುತ್ತೆ ಕೂಸೋದು. ಅದಕ್ಕೂ ಒಂದು ಆಸೆ ಸಿಗ್ತದಲ್ಲ, ತಂದೆ ಸಿಕ್ಕಾನಂತ ಆಸೆ ಇರ್ತದೆ. ಹೋಗಿ ಕರ್ಕೊಂಡು ಹೋಗಿ ನೋಡ್ರಾಗನೇ ಮೊದಲು ಮಗಳು ಹೋಗಿ ನೋಡ್ತಾಳ. ಹಿಂಗೆ ನಾ ಎಲ್ಲ ಹಣ್ಣು ಮಾರೀನಿ, ಹಿಂಗೆ ತಗೋಂತ ಕೇಸಿ ತಾಯಿ ಕೈಯಾಗ ತಂದೆ ಒಂದಿಷ್ಟು ರೊಕ್ಕ ಕೊಟ್ಟಿರ್ತಾನೆ. ತಾಯಿ ಕೈಯಾಗ ಕೊಡ್ತಾಳ. ತಾಯಿ ಕೈಯಾಗ ಕೊಟ್ಟಿಂದ ಹಿಂಗೆ ನೋಡ್ತಾಳೆ, ಅಕ್ಕಿ ನೆರಳು ಬಿದ್ದಿರ್ತದ. ಯಾರ ಬಂದಾರಲ್ಲ ಅಂತ ನಾನು, ಅಮ್ಮ ಇವರು ದೊಡ್ಡ ಶ್ರೀಮಂತರು ಬಂದಾರಿಲ್ಲ ಅಂತಾಳ. ತನ್ನ ಒಳಗೆ ಬರ್ತಾನೆ, ಕರಿತಾರ ಅವ್ರು, ಹೊಳಗೆ ಬರ್ತಾನೆ. ಹೊಳಗೆ ಬಂದು ಕೇಸಿ ನೋಡ್ತಾನೆ. ನೋಡಿ ಕೇಸಿ ಹೇಳ್ತಾನೆ, ಆಕಿನ ಮುಂದೆ ನಿಂತು ಭಾಳ ಕಣ್ಣ ನೀರು ತೆಗಿತಾನ. ನಾನು ಮೋಸಗಾರದೀನಿ, ನಾನು ನಿನ್ಗೆ ಅನ್ಯಾಯ ಮಾಡೀನಿ, ಏನೇನೋ ಮಾಡೀನಿ, ಎಲ್ಲ ಮಾಡಿ ಅನ್ಯಾಯ ಮಾಡೀನಿ, ನನಗೆ ಕ್ಷಮಿಸಿಬಿಡು ನೀ ಅಂತ ಕೇಸಿ ಕಣ್ಣ ನೀರು ತೆಗೆದಂತ ತೆಗೆದ್ರು. ನನಗೆ ಇಷ್ಟು ಅನ್ಯಾಯ ಮಾಡಿನೋ ಮತ್ತೆ ನನ್ನ ಮುಖ ತೋರಿಸ್ತೀಯಪ್ಪ ಅಂತ ನೀನು ಬೇಡ ಅಂತ ಕೇಸಿ ಅಂತ. ಮತ್ತೆ ಮಗಳು ಹೇಳ್ತಾಳ, ಅಮ್ಮ ಅಪ್ಪ ಚಲೋ ಅದಾನ, ಪಪ್ಪ ಚಲೋ ಅದಾನ, ಒಳ್ಳೆ ಮನುಷ್ಯ ಅದಾನ, ಭಾಳ ತ್ರಾಸು ತೊಗೊಂಡಾನ, ಆದ್ರೆ ಅವ್ನ ಮಾತಿಗೆ ನೀನು ಈ ಸಲ ನೀ ಬಗ್ಲಿಬೇಕಮ್ಮ, ತೆಲಿ ಬಗ್ಗು, ಅಪ್ಪರಿಗೆ ಕ್ಷಮಿಸಿ ನೀನು ಅಂತ ಕೇಸಿ ಹೇಳಿಂದ ಆ ಕೂಸು ಕ್ಷಮಿಸಂತ ನೀನು ಕ್ಷಮಿಸಿಂದ ಇಬ್ಬರು ಕರ್ಕೊಂಡು ಹೋಗಿ ಆಕಿಗೆ ದೊಡ್ಡ ಡಾಕ್ಟ್ರು, ದೊಡ್ಡ ಶ್ರೀಮಂತರ್ತಾನ, ದೊಡ್ಡ ಡಾಕ್ಟ್ರ್ ಬಳಿ ಕರ್ಕೊಂಡು ಕೇಸಿ ಆಕಿಗೆ ಸ್ಟೇಟ್ಮೆಂಟ್ ಕೊಟ್ಟು ಹೊಳ್ಳಿ ಜೀವನ ಮಾಡ್ತಾನೆ. ಅಂಥವ್ರೂ ಅದಾರ ಶ್ರೀಮಂತರು. ಈ ವಿಡಿಯೋ ನಿಮ್ಗೆ ಸರಿ ಅನಿಸ್ತಪ್ಪ ಅಂತಂದ್ರೆ ಈಗ ಮುಂದೆ ಕಳಿಸ್ರಿ.